ನಮಸ್ತೆ ಎಲ್ರಿಗೂ, ನಾನು ಶೋಭಾ. ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಮಲ್ಲಿಗೆಯಷ್ಟು ಸಾಫ್ಟ್ ಆದ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ. ಹಾಗೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಸೂಪರಾಗಿ ಒಂದು ಚಟ್ನಿನೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಫಸ್ಟು ನಾವು ಇಡ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನೆಸಿಟ್ಕೊಳ್ಳೋಣ. ಅಕ್ಕಿ ಬಂದು ಇಲ್ಲಿ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಇಲ್ಲ ಅಂದರೆ ನಾರ್ಮಲ್ ಆಗಿ ಇಡ್ಲಿ ಅಕ್ಕಿನೇ ಉಪಯೋಗಿಸ್ಕೊಳ್ಳಿ. ಇವಾಗ ಒಂದೇ ಕಪ್ಪಲ್ಲಿ ಎಲ್ಲ ಪದಾರ್ಥನೂ ಅಳತೆ ಮಾಡಿ ಸೇರಿಸ್ಕೊಳ್ಳೋಣ. ಇಲ್ಲಿ 4 ಕಪ್ಪು ಅಕ್ಕಿ ಹಾಕ್ತಾ ಇದ್ದೀನಿ. ನೋಡಿ, ಈ ಒಂದು ಕಪ್ಪಲ್ಲಿ ನಾನು 4 ಕಪ್ಪು ಅಕ್ಕಿ ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಒಂದು 5 ರಿಂದ 6 ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಉದ್ದಿನಬೇಳೆನೂ ಕೂಡ ನೆನೆಸ್ಕೊಬಿಡೋಣ. ಉದ್ದಿನಬೇಳೆನ ನಾನು ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲಿ 4 ಕಪ್ ಅಕ್ಕಿಗೆ 3/4 ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. 4 ಕಪ್ ಅಕ್ಕಿಗೆ ಸಾಮಾನ್ಯವಾಗಿ 1 ಕಪ್ ಉದ್ದಿನಬೇಳೆನ ಹಾಕ್ತಾರೆ. ಇಲ್ಲಿ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಕಪ್ಪಲ್ಲಿ 1/4 ಕಪ್ಪು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು 1/4 ಕಪ್ ಆಗುವಷ್ಟು ಸಬ್ಬಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಇನ್ನಷ್ಟು ಮೃದುವಾಗಿ ಮತ್ತು ವೈಟಾಗಿ ಬರುತ್ತೆ. ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಸಬ್ಬಕ್ಕಿನ ಸ್ಕಿಪ್ ಮಾಡಿ ಇನ್ನೊಂದು 1/4 ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊಳ್ಳಿ. ಅರ್ಧ ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಳ್ಳಿ. ಇವಾಗ 4 ಕಪ್ ಅಕ್ಕಿಗೆ 3/4 ಕಪ್ ಉದ್ದಿನಬೇಳೆ, 1/4 ಕಪ್ ಸಬ್ಬಕ್ಕಿ, 1/4 ಕಪ್ಪಷ್ಟು ಅವಲಕ್ಕಿನ ಸೇರಿಸಿದ್ದಾಯಿತು. ಇವಾಗ ಅಕ್ಕಿ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ನಾವು ಒಂದು 5 ರಿಂದ 6 ಬಾರಿ ತೊಳ್ಕೊಳ್ಳೋಣ. ಇವಾಗ ನಾನು ಕೂಡ ಒಂದು 5-6 ಬಾರಿ ಅಕ್ಕಿನ ಚೆನ್ನಾಗಿ ತೊಳೆದಿದ್ದಾಗಿದೆ. ಮುಳುಗುವಷ್ಟು ನೀರನ್ನು ಕೂಡ ಹಾಕಿದ್ದೀನಿ. ಇಡ್ಲಿ ನಮಗೆ ವೈಟಾಗಿ ಬರಬೇಕು ಅಂದರೆ ಅಕ್ಕಿನ ಚೆನ್ನಾಗಿ ತೊಳೆಯೋದು ಕೂಡ ಒಂದು ಟಿಪ್ಸ್ ಆಗುತ್ತೆ. ಇವಾಗ ಮುಚ್ಚಿ ನೆನೆಯೋದಕ್ಕೆ ಬಿಡೋಣ. 5 ಅವರ್ ಆಗ್ಬೋದು ಅಥವಾ 6 ಅವರ್ ಆಗ್ಬೋದು. ಇವಾಗ ನೆಕ್ಸ್ಟು ಉದ್ದಿನಬೇಳೆ, ಸಬ್ಬಕ್ಕಿ, ಅವಲಕ್ಕಿ ಅದನ್ನು ಕೂಡ ನಾನು 6 ರಿಂದ 7 ಬಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈ ಸಬ್ಬಕ್ಕಿ, ಅವಲಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸೋದಕ್ಕಿಂತ ಮುಂಚೆನೇ ನಾವು ಚೆನ್ನಾಗಿ ತೊಳ್ಕೊಂಡ್ಬಿಡ್ಬೇಕು. ನೆಂದ ಮೇಲೆ ತೊಳಿಬಾರ್ದು. ಇವಾಗ ನಾನು ಕೂಡ ಒಂದು 5-6 ಬಾರಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಂದು ಅಕ್ಕಿ ಜೊತೆ ಇದನ್ನು ಕೂಡ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು 5 ರಿಂದ 6 ಅವರು ನೆನೆಯೋದಕ್ಕೆ ಬಿಟ್ಟಿದ್ದೆ. 6 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ. ಅಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಸೋದಿಸ್ಕೊಂಡು ಫ್ರೆಶ್ ಆಗಿರೋ ನೀರಲ್ಲಿ ನಾವು ಅಕ್ಕಿನ ರುಬ್ಕೊಳ್ಳೋಣ. ಇವಾಗ ಉದ್ದಿನಬೇಳೆ, ಅವಲಕ್ಕಿ, ಸಬ್ಬಕ್ಕಿ ನೋಡಿ ಇದು ಕೂಡ ಚೆನ್ನಾಗಿ ನೆಂದೋಗಿದೆ. ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಫ್ರೆಶ್ ಆಗಿರೋ ನೀರು ಹಾಕ್ಕೊಂಡೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಫಸ್ಟು ನಾನು ಉದ್ದಿನಬೇಳೆ, ಅವಲಕ್ಕಿ ಮತ್ತು ಸಬ್ಬಕ್ಕಿನ ರುಬ್ಕೋತಾ ಇದ್ದೀನಿ. ಇದನ್ನು ನಾವು ಫಸ್ಟು ನುಣ್ಣಗೆ ರುಬ್ಕೋಬೇಕು, ಆಮೇಲೆ ನಾವು ಅಕ್ಕಿನ ರುಬ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ನುಣ್ಣಗೆ ಇದನ್ನು ರುಬ್ಬೋದಕ್ಕಾಗುತ್ತೋ ಅಷ್ಟು ನುಣ್ಣಗೆ ನಾವು ರುಬ್ಕೊಳ್ಳೋಣ. ಇವಾಗ ನೋಡಿ, ಉದ್ದಿನಬೇಳೆನ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಾತ್ರ ನಾವು ನುಣ್ಣಗೆ ರುಬ್ಬಲೇಬೇಕು. ಅಕ್ಕಿ ಜೊತೆಗೇ ಸೇರಿಸ್ಕೊಂಡು ಉದ್ದಿನಬೇಳೆನ ರುಬ್ಕೋಬಾರ್ದು. ಇಡ್ಲಿ ನಮಗೆ ಇನ್ನಷ್ಟು ಮೃದುವಾಗಿ ಬರಬೇಕು ಅಂತ ಅಂದರೆ ಈ ಟಿಪ್ನು ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಫಸ್ಟು ನಾವು ಈ ಉದ್ದಿನಬೇಳೆ, ಅವಲಕ್ಕಿ, ಸಬ್ಬಕ್ಕಿನ ನುಣ್ಣಗೆ ರುಬ್ಕೋಬೇಕು. ಇವಾಗ ನೋಡಿ, ಈ ರೀತಿ ರುಬ್ಕೊಂಡು ನಾನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇವಾಗ ಉದ್ದಿನಬೇಳೆ ಮತ್ತು ಅವಲಕ್ಕಿ, ಸಬ್ಬಕ್ಕಿನ ರುಬ್ಬಿದಾಯಿತು. ಅದೇ ಮಿಕ್ಸಿ ಜಾರ್ಗೆ ಅಕ್ಕಿ ರುಬ್ಕೊಳ್ಳೋಣ. ಅಕ್ಕಿ ಬಂದು ನಾವು ತುಂಬ ನುಣ್ಣಗೆ ರುಬ್ಬಬಾರ್ದು. ಇಡ್ಲಿಗೆ ಯಾವ ಥರ ರುಬ್ಬಬೇಕು ಅಂತ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಸ್ವಲ್ಪ ತರಿಯಾಗಿ ರವ ಥರ ನಾವು ರುಬ್ಕೊಳ್ಳೋಣ. ಇವಾಗ ನೋಡಿ, ಅಕ್ಕಿನ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ರವ ಥರ ಇರಬೇಕು. ಅಕ್ಕಿನ ತುಂಬ ನುಣ್ಣಗೆ ರುಬ್ಬಬಾರ್ದು. ನೋಡಿ, ಈ ಥರ ಇದೇ ರೀತಿಯಾಗಿ ಎಲ್ಲನೂ ಕೂಡ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇವಾಗ ರುಬ್ಬಿದಂಥ ಉದ್ದಿನಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲನೂ ಕೂಡ ನಾನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ರುಬ್ಬಿದಾಗಿದೆ. ಇವಾಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇಡ್ಲಿ ಹಿಟ್ಟನ್ನು ಯಾವಾಗಲೂ ನಾವು ಕೈನಲ್ಲೇ ಕಲಿಸ್ಕೋಬೇಕು. ಸ್ಪೂನಿಂದ, ಸೌಟಿಂದ ಯಾವ ಕಾರಣಕ್ಕೂ ನಾವು ಮಿಕ್ಸ್ ಮಾಡ್ಕೋಬಾರ್ದು. ಯಾಕೆಂದರೆ ಇದು ಮಳೆಗಾಲ ಮತ್ತು ಚಳಿಗಾಲ ಆಗಿರೋದ್ರಿಂದ ಹಿಟ್ಟು ನಮಗೆ ಬೇಗ ಹುಳಿ ಬರಲ್ಲ. ಈ ರೀತಿ ನಾವು ಕೈನಲ್ಲಿ ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಕೂಡ ನಮಗೆ ಚೆನ್ನಾಗಿ ಹುಳಿ ಬರುತ್ತೆ. ನೋಡಿ, ಇವಾಗ ಇಡ್ಲಿ ಹಿಟ್ಟನ್ನು ಕೈನಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಕೂಡ ಇರಬಾರ್ದು. ಇಡ್ಲಿ ಹಿಟ್ಟು ಏನಾದರೂ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊತು ಅಂತ ಅಂದರೆ ಇಡ್ಲಿನೂ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ. ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳುವಾಗೂ ಬೇಡ. ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ಮುಚ್ಚಿ ನಾನು ಇದನ್ನು ಓವರ್ ನೈಟು ಬಿಡ್ತಾ ಇದ್ದೀನಿ. ಇವಾಗ ನಾನು ಸೋಡಾ ಆಗ್ಬೋದು, ಉಪ್ಪು ಆಗ್ಬೋದು ಯಾವುದೂ ಕೂಡ ಸೇರಿಸಿಲ್ಲ. ಬೆಳಗ್ಗೆ ಇಡ್ಲಿ ಮಾಡುವಾಗ ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಇವಾಗ ಬೆಳಗ್ಗೆ ನಾನು 7 ಗಂಟೆಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸೂಪರಾಗಿ ಇಡ್ಲಿ ಹಿಟ್ಟು ಉಬ್ಬಿ ಹಳ್ಕೊಂಡಿದೆ. ಉಪ್ಪು ಮತ್ತು ಸೋಡಾ ಏನೂ ಕೂಡ ನಾನು ಸೇರಿಸಿಲ್ಲ. ನೋಡಿ,
ಇವಾಗ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇಡ್ಲಿ ಹಿಟ್ಟನ್ನು ಹಾಗೆ ಮುಚ್ಚಿಟ್ಟು ಇಡ್ಲಿ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇಡ್ಲಿಗೆ ಕಾಂಬಿನೇಷನ್ ಆಗುವಂತಹ ಈ ಸೂಪರ್ ಆದ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ಳೋಣ. ಅಂದರೆ ಶೇಂಗಾ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಚಟ್ನಿನ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ನೋಡಿಕೊಂಡು ಕಡಲೆ ಬೀಜನ ಸೇರಿಸ್ಕೊಳ್ಳಿ. ಎಣ್ಣೆನಲ್ಲಿ ಬೇಕಾದರೂ ಹುರ್ಕೋಬೋದು ಅಥವಾ ನಾವು ಹಾಗೆ ಡ್ರೈ ರೋಸ್ಟ್ ಬೇಕಾದರೂ ಮಾಡ್ಕೋಬೋದು. ಈ ರೀತಿ 1-2 ಸ್ಪೂನ್ ಎಣ್ಣೆ ಹಾಕಿ ನಾವು ಈ ಕಡಲೆ ಬೀಜನ ಹುರ್ಕೊಳ್ಳೋದ್ರಿಂದ ಕಡಲೆ ಬೀಜ ಬೇಗ ರೋಸ್ಟ್ ಆಗುತ್ತೆ, ಹಸಿ ಸ್ಮೆಲ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿನಲ್ಲಿ ಒಂದು ಅರ್ಧ ಭಾಗ ಮಾತ್ರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಈರುಳ್ಳಿ ಆದರೆ ಪೂರ್ತಿಯಾಗಿ ಸೇರಿಸ್ಕೊಳ್ಳಿ, ದಪ್ಪ ಸೈಜ್ ಆದರೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕೋದ್ರಿಂದ ಚಟ್ನಿಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಎಣ್ಣೆಯಲ್ಲಿ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದಷ್ಟೇ. ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಖಾರಕ್ಕೆ ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹಾಕಿರುವಂಥ ತೆಂಗಿನಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಒಣ ಮೆಣಸಿನ್ಕಾಯಿ ಬದಲಾಗಿ ಈ ಚಟ್ನಿಗೆ ನೀವು ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ 1-2 ಎಲೆ ಕರಿಬೇವಿನ ಎಲೆಗಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು ಮತ್ತು ಈ ಪುದೀನ ಸೊಪ್ಪು ಕೂಡ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ತೆಂಗಿನಕಾಯಿ ಮತ್ತು ಈ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಬಿಸಿ ಆರಿದ ಮೇಲೆ ಹುರಿದು ಬಿಟ್ಟಂತಹ ಈ ಕಡಲೆ ಬೀಜ ಮತ್ತು ಈ ತೆಂಗಿನಕಾಯಿ ಏನಿದ್ದು ಇದನ್ನೆಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಹಾಕೋಬಾರ್ದು, ಫ್ಲೇವರ್ ಕಡಿಮೆ ಆಗುತ್ತೆ. ಹಸಿ ಕೊತ್ತಂಬರಿ ಸೊಪ್ಪನ್ನೇ ನಾವು ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಚಟ್ನಿ ಸೂಪರಾಗಿ ರೆಡಿಯಾಗಿದೆ. ನಮಗೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೋದು. ನೋಡಿ ಸೂಪರಾಗಿ ಚಟ್ನಿ ಅಂತೂ ರೆಡಿಯಾಗಿದೆ. ಎಲ್ಲನೂ ಹುರಿದು ಮಾಡಿರೋದ್ರಿಂದ ಒಂದೊಳ್ಳೆ ಫ್ಲೇವರು ಕೂಡ ಬರ್ತಾ ಇದೆ. ಇವಾಗ ಇದನ್ನು ಒಂದು ಪಾತ್ರಕ್ಕೆ ಚೇಂಜ್ ಮಾಡಿಕೊಂಡು ಬೇಕಾದರೆ ನಮಗೆ ಒಗ್ಗರಣೆನ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಹಾಗೆ ಇದನ್ನು ಸರ್ವ್ ಮಾಡ್ಕೋಬೋದು. ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ರೆಡಿಯಾಗಿರುವಂಥ ಚಟ್ನಿಗೆ ಸೇರಿಸ್ಕೊಳ್ಳೋಣ. ಇಷ್ಟ ಇತ್ತು ಅಂದರೆ ನೀವು ಸ್ವಲ್ಪ ಇಂಗುನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಇವಾಗ ನೋಡಿ ರೆಡಿಯಾದಂತಹ ಈ ಚಟ್ನಿಗೆ ಒಗ್ಗರಣೆನೂ ಕೂಡ ಮಾಡಿ ಸೇರಿಸಿದ್ದಾಯಿತು. ಸೂಪರಾಗಿ ಚಟ್ನಿನೂ ಕೂಡ ರೆಡಿಯಾಯಿತು. ಇವಾಗ ರೆಡಿಯಾದಂತಹ ಈ ಚಟ್ನಿನ ಹಾಗೆ ನಾವು ಮುಚ್ಚಿಟ್ಟು ಇಡ್ಲಿ ಹಿಟ್ಟನ್ನು ನೋಡೋಣ. ಇಲ್ಲಿ ಇಡ್ಲಿ ಹಿಟ್ಟನ್ನು ನಾನು ಸಪ್ರೇಟಾಗಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇವತ್ತಿಗೆ ನನಗೆ ಎಷ್ಟು ಇಡ್ಲಿ ಹಿಟ್ಟು ಬೇಕೋ ಅಷ್ಟು ಹಿಟ್ಟಿಗೆ ಮಾತ್ರ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಫಸ್ಟೇ ಎಣ್ಣೆ ಹಚ್ಚಿ ಇಟ್ಕೊಂಡಂಥ ಇಡ್ಲಿ ಪ್ಲೇಟ್ಗಳಿಗೆ ಇಡ್ಲಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಇಡ್ಲಿ ಹಿಟ್ಟನ್ನು ಸೇರಿಸಿ ಇಡ್ಲಿನ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟನ್ನು ಸೇರಿಸುವಾಗ ಕಡಿಮೆ ಅನ್ನಂಗೆ ನಾವು ಸೇರಿಸಬೇಕು. ನೋಡಿ ಎಲ್ಲದಕ್ಕೂ ಕೂಡ ಇವಾಗ ಸೇರಿಸಿದಾಯಿತು. ಇಡ್ಲಿ ಪಾತ್ರೆ ಮೇಲೆ ಪ್ಲೇಟ್ಗಳನ್ನ ಇಟ್ಟು ಇಡ್ಲಿನ ಬೇಯಿಸ್ಕೊಳ್ಳೋಣ. ಇಡ್ಲಿನ ನಾವು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು. 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇವಾಗ 10 ನಿಮಿಷ ಇಡ್ಲಿನ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸೂಪರಾಗಿ ಇಡ್ಲಿಗಳು ರೆಡಿಯಾಗಿದೆ. ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಅತಿಯಷ್ಟು ಮೃದುವಾಗಿ ಇಡ್ಲಿ ಬಂದಿದೆ ಮತ್ತು ಇಡ್ಲಿಯ ಕಲ್ಲರು ಕೂಡ ಚೆನ್ನಾಗಿ ಬಂದಿದೆ. ಇವಾಗ ಇಡ್ಲಿ ಪ್ಲೇಟನ್ನು ಕೆಳಗಡೆ ತೆಗೆದು ಇಡ್ಲಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಇಡ್ಲಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ನೀವು ಇಡ್ಲಿ ರೆಡಿ ಮಾಡುವಾಗ ಸ್ವಲ್ಪ ಅಂದರೆ ಒಂದು ಚಿಟಿಕೆ ಸೋಡಾ ಹಾಕಿ ಇಡ್ಲಿ ಮಾಡ್ಕೋತು ಅಂದರೆ ಇನ್ನೂ ಇಡ್ಲಿ ದಪ್ಪನಾಗಿ ಬರುತ್ತೆ, ಉಬ್ಬಿ ಹಳ್ಕೊಳ್ಳುತ್ತೆ. ಇಲ್ಲಿ ನಾನು ಸಬ್ಬಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಸೋಡಾ ಹಾಕಿಲ್ಲ ಅಷ್ಟೇ. ನೋಡಿ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಎಷ್ಟು ವೈಟಾದ ಮತ್ತು ಸಾಫ್ಟಾದ ಇಡ್ಲಿನ ರೆಡಿ ಮಾಡ್ಕೊಳ್ಳೋದು ಅಂತ ಖಂಡಿತ ಟ್ರೈ ಮಾಡಿ. ಇವಾಗ ತುಂಬ ಮೃದುವಾಗಿ ಮತ್ತು ತುಂಬ ವೈಟಾಗಿ ರೆಡಿಯಾದಂಥ ಇಡ್ಲಿ, ಹಾಗೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಮಾಡಿದಂತಹ ಚಟ್ನಿ ಎರಡನ್ನೂ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎರಡರ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಇಡ್ಲಿ ಮತ್ತು ಚಟ್ನಿ ಎರಡು ಕೂಡ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.